ಬಹಳಷ್ಟು ಜನರನ್ನ ಬಲಿ ತಗೊಳ್ತಾ ಇರುವಂಥದ್ದು. ಏನಿದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗಂಡ ಹೆಂಡತಿ ಸೇರೋದ್ರಿಂದ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಾಗ್ಲೂ ಆ ಒಂದು ಪೋರ್ಷನ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ಡ್ ಇರುತ್ತೆ. ಈ ಕ್ಯಾನ್ಸರ್ನ ಲಕ್ಷಣಗಳೇನು? ವೆಜಿನಲ್ ಡಿಸ್ಚಾರ್ಜ್, ಸ್ವಲ್ಪ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಇರ್ಬೋದು, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗುವಂಥದ್ದು. ಇದು ಮದುವೆ ಆದವರಿಗೆ ಬರಬೇಕು ಅಂತ ಏನಿಲ್ಲ. HPV ಇನ್ಫೆಕ್ಷನ್ ಬರೋ ಚಾನ್ಸಸ್ ಎಲ್ಲ ಸಾಮಾನ್ಯವಾಗಿ ತದನಂತರನೇ ಒನ್ಸ್ ದೇ ಬಿಕಮ್ ಆಕ್ಟಿವ್ ಫಿಸಿಕಲಿ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇದು ಸೆಕೆಂಡ್ ಕಾಮನೆಸ್ಟ್ ಕ್ಯಾನ್ಸರ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್. ಕ್ಯಾನ್ಸರ್ನೇ ಬರದೇ ಇರೋ ಥರ ನಾವು ತಡೆಗಟ್ಬೋದು ಅಂತ ಏನಾದರೂ ಒಂದು ಕ್ಯಾನ್ಸರ್ ಇದೆ ಅಂದರೆ ದಟ್ ಈಸ್ ಸರ್ವೈಕಲ್ ಕ್ಯಾನ್ಸರ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತು ನಾವು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಾಕ್ಟರ್ನ ಸ್ವಾಗತ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿ ನೀವು ಲಸಿಕೆ ಬಗ್ಗೆ ಮಾತಾಡಿದ್ರಿ, ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ಈ ಕ್ಯಾನ್ಸರ್ ಕೇಳಕ್ಕೆ ಭಯ ಆಗತ್ತೆ, ಬಹಳಷ್ಟು ಜನರನ್ನ ಬಲಿ ತಗೊಳ್ತಾ ಇರುವಂಥದ್ದು, ವಿಶೇಷವಾಗಿ ಸ್ತ್ರೀಯರನ್ನ ಬಲಿ ತಗೊಳ್ತಾ ಇರುವಂಥದ್ದು ಸರ್ವೈಕಲ್ ಕ್ಯಾನ್ಸರ್. ಏನಿದು ಸರ್ವೈಕಲ್ ಕ್ಯಾನ್ಸರ್? ಗರ್ಭಕೋಶದ ಬಾಯಿ ಅಂತ ಹೇಳ್ತೀವಿ. ಸರ್ವಿಕ್ಸ್ ಅಂತಂದರೆ ಗರ್ಭಕೋಶದ ತುಂಬ ತಳಮಟ್ಟದಲ್ಲಿ ಇರುವಂಥ ಒಂದು ಪೋರ್ಷನನ್ನು ಗರ್ಭಕೋಶದ ಬಾಯಿ ಅಂತ, ಸರ್ವೈಕಲ್ ರೀಜನ್ ಅಂತ. ಅದು ಏನಕ್ಕೆ ಅಂತಂದರೆ ಆ ಜಾಗದಲ್ಲಿ ಬರುವಂತಹ ಕ್ಯಾನ್ಸರ್ ಗ್ರೋತನ್ನು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಏನಕ್ಕೆ ಅದರಲ್ಲಿ ಕ್ಯಾನ್ಸರ್ ಬರುತ್ತೆ ಅಂದರೆ ಗರ್ಭಕೋಶದ ಬಾಯಿನಲ್ಲಿ ಇವಾಗ ಒಂದು ಮಗು ಋತುಮತಿ ಆಗ್ಬೋದು, ಇಟ್ಸ್ ಎನ್ ಎಕ್ಸ್ಪೋಸ್ಡ್ ಏರಿಯಾ. ಅಂದರೆ ಗಂಡ ಹೆಂಡತಿ ಸೇರೋದ್ರಿಂದ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಾಗ್ಲೂ ಆ ಒಂದು ಪೋರ್ಷನು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ಡ್ ಇರುತ್ತೆ. ಸೊ ಚಾನ್ಸಸ್ ಆಫ್ ಇನ್ಫೆಕ್ಷನ್ಸ್ ವೆರಿ ಹೈ ಇರುತ್ತೆ. ಸೊ ಅಲ್ಲಿ ಆಗುವಂಥ ಕ್ಯಾನ್ಸರಸ್ಸು ಕಾಮನ್ ಆಗಿ ನೋಡ್ತೀವಿ ಮಹಿಳೆಯರಲ್ಲಿ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇದು ಸೆಕೆಂಡ್ ಕಾಮನೆಸ್ಟ್ ಕ್ಯಾನ್ಸರ್ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಅಷ್ಟು ಒಂದು ವರ್ಷದಲ್ಲಿ ಸುಮಾರು 1,23,000 ಜನಕ್ಕಿಂತ ಜಾಸ್ತಿ ಹೊಸ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ. 80,000ಕ್ಕೂ ಹೆಚ್ಚು ಮಾರ್ಟಾಲಿಟಿ ನಾವು ನೋಡ್ತಾ ಇರುವಂಥದ್ದು ಇವತ್ತು. ಸೊ ಅಂಥ ಒಂದು ಕೆಟ್ಟ ರೀತಿಯಲ್ಲಿ ಇರುವಂಥ ಒಂದು ಕ್ಯಾನ್ಸರನ್ನು ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಗರ್ಭಕೋಶದ ಬಾಯಿ ಕ್ಯಾನ್ಸರ್. ಈ ಕ್ಯಾನ್ಸರ್ನ ಲಕ್ಷಣಗಳೇನು? ವೆಜಿನಲ್ ಡಿಸ್ಚಾರ್ಜ್, ಸ್ವಲ್ಪ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಇರ್ಬೋದು, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗುವಂಥದ್ದು. ಅಂದರೆ ಯೂಶಲಿ ತಿಂಗಳಿಗೊಂದ್ಸರಿ ಬ್ಲೀಡಿಂಗ್ ಆಗುತ್ತೆ, ಇವ್ರಿಗೆ ಮಧ್ಯದಲ್ಲೇ ಬ್ಲೀಡಿಂಗ್ ಆಗಿಬಿಡುತ್ತೆ, ಇರೆಗ್ಯುಲರ್ ಬ್ಲೀಡಿಂಗ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರುವಂಥದ್ದು. ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದಾಗ ಸಿವಿಯರ್ ಪೇಯ್ನ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಸೊ ಈ ಥರ ಒಂದು ಸಿಂಪ್ಟಮ್ಸ್ ಇರುತ್ತೆ. ಈ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳಂದರೆ ಒಂದು ತುಂಬ ಅರ್ಲಿ ಏಜ್ ಆಫ್ ಮ್ಯಾರೇಜ್ ಇದ್ದರೆ, ಮಲ್ಟಿಪಲ್ ಪ್ಯಾರಿಟಿ ಅಂದರೆ ತುಂಬ ಮಕ್ಳುಗಳು ಇರುವಂಥದ್ದು, ಪರ್ಸನಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡದೇ ಇದ್ರೆ, ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇವತ್ತಿನ ಕಾಲದಲ್ಲೆಲ್ಲ ಗೊತ್ತಿದೆಯಲ್ಲ, ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೋ ಯೂಸೇಜ್, ಮತ್ತು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಹಾಗಾಗಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಫ್ರೀ ಸೆಕ್ಸ್ ಕಾರಣ ಆಗುತ್ತೆ. ಹೌದು. ಸೊ ಈ ಥರ ಹಲವಾರು ಕಾರಣಗಳಿಂದ ಆಗುತ್ತೆ. ಕೆಲವೊಂದ್ಸರಿ ಫ್ಯಾಮಿಲಿಯಲ್ ಹಿಸ್ಟ್ರಿ ಆಫ್ ಕ್ಯಾನ್ಸರ್ಸ್, ಬೇರೆ ವೆರೈಟಿ ಆಫ್ ಕ್ಯಾನ್ಸರ್ಸ್ ಇರ್ಬೋದು, ದೇ ಆರ್ ಮೋರ್ ಪ್ರೋನ್. ಸೊ ಈ ಥರ ಮೇಜರ್ಲಿ ಈ ಪರ್ಟಿಕ್ಯುಲರ್ ಕ್ಯಾನ್ಸರು ಒಂದು ವೈರಸ್ಸಿಂದ ಬರುವಂಥದ್ದು, HPV ಅನ್ನೋ ವೈರಸ್ಸಿಂದ. ಯಾಕಂದರೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಇರೋರ ಹತ್ರ ನಾವು ಟೆಸ್ಟ್ ಮಾಡಿದಾಗ ಮೋರ್ ದೆನ್ 75% ಆಫ್ ದಿಸ್ ಕ್ಯಾನ್ಸರ್ಸಲ್ಲಿ HPV ವೈರಸ್ಸಿಂದ ಬಂದಿರುವಂಥ ಕ್ಯಾನ್ಸರ್ಸ್ ಇರುತ್ತೆ. ಅದರಲ್ಲೂ ಹಲವಾರು ವೇರಿಯಂಟ್ ಇರುತ್ತೆ. ಅದರಲ್ಲಿ 16 and 18 ಅನ್ನೋದು ಮೋಸ್ಟ್ ಕಾಮನೆಸ್ಟ್ ವೇರಿಯಂಟ್ ಆಫ್ HPV ವಿಚ್ ಕಾಸಸ್ ಸರ್ವೈಕಲ್ ಕ್ಯಾನ್ಸರ್. ಇದು ಮದುವೆ ಆದವರಿಗೆ ಬರಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ಏನಂದರೆ ಯಾವುದೇ ಮಕ್ಕಳು ಒಂದು HPV ಇನ್ಫೆಕ್ಷನ್ ಬರೋ ಚಾನ್ಸಸ್ ಎಲ್ಲ ಸಾಮಾನ್ಯವಾಗಿ ತದನಂತರನೇ ಒನ್ಸ್ ದೇ ಬಿಕಮ್ ಆಕ್ಟಿವ್ ಫಿಸಿಕಲಿ. ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಈ ಥರದ್ದು ಫಿಸಿಕಲಿ ಆ್ಯಕ್ಟಿವ್ ಆದಾಗೇ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುವಂಥದ್ದು. ಬರುವಂಥ ಚಾನ್ಸಸ್ ಖಂಡಿತ ಇರೋದಿಲ್ಲ. ಆಫ್ಟರ್ ದೇರ್ ಬಿಕಮ್ ಆ್ಯಕ್ಟಿವ್ ಚಾನ್ಸಸ್ ಆರ್ ಹೈ. ಯಾವ್ಯಾವ ಥರ ಸ್ಟೇಜಲ್ಲಿ ಯಾವ್ಯಾವ ಥರ ಕಾಣಿಸ್ಕೊಳ್ಬಹುದು? ಇದು ಸ್ಟೇಜ್ 1 ಅಂದರೆ ಗರ್ಭಕೋಶದ ಮೇಲ್ಪದರ. ಈಗ ಮೇಲ್ಪದರದಲ್ಲಿ ಅಂದರೆ ಸರ್ವೈಕಲ್ ರೀಜನ್ ಮೇಲ್ಪದರ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಆವಾಗ ತುಂಬ ಸುಲಭ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಸಹ. ಅದನ್ನು 4 ಭಾಗಗಳಾಗಿ ವಿಂಗಡಿಸಿರ್ತೀವಿ. ಭಾಗ 1 ಅಂದರೆ ಒಂದೇ ಪೋರ್ಷನ್, ಮೇಲ್ಗಡೆ ಮೇಲ್ಪದರ ಮಾತ್ರ ಇನ್ಫೆಕ್ಟ್ ಆಗಿರುತ್ತೆ ಅಥವಾ ಅದು ಮಾತ್ರ ಕಾಯಿಲೆ ಕಾಣಿಸಿರುತ್ತೆ. ಅದು ಬಿಟ್ಟರೆ ಕೆಳಗಡೆ ಪದರಕ್ಕೆ ಹೋಯ್ತು ಅಂದಾಗ ಎಂಟೈರ್ ಸರ್ವಿಕ್ಸ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಕೆಲವೊಮ್ಮೆ ಆ ಸರ್ವೈಕಲ್ ರೀಜನಿಂದ ಆಚೆಗೆ ಗರ್ಭಕೋಶದ ಬಾಯಿ ಬಿಟ್ಟು ಸುತ್ತಮುತ್ತ ಇರುವಂಥ ಸ್ಟ್ರಕ್ಚರ್ಸ್ಗೂ ಸಹ ಸ್ಪ್ರೆಡ್ ಆಗುತ್ತೆ. ಮತ್ತು 4th ಸ್ಟೇಜ್ ಅಂದರೆ ಬೇರೆ ಬೇರೆ ಆರ್ಗನ್ಸ್ಗೆ, ಈಗ ಲಿಂಫ್ಯಾಂಟಿಕ್ಸ್ ಮುಖಾಂತರ ವ್ಯಾಸ್ಕ್ಯುಲರ್ ಸ್ಪ್ರೆಡ್ಡಿಂದ, ಲೋಕಲ್ ಸ್ಪ್ರೆಡ್ಡಿಂದ ಬೇರೆ ಬೇರೆ ಆರ್ಗನ್ಸ್ಗೂ ಅದು
ಡಿಸಮಿನೇಟ್ ಆಗಿ ಹೋಗ್ಬಿಟ್ಟಿರುತ್ತೆ ಕಾಯಿಲೆ. ಸೊ ಹಂತ ಹಂತವಾಗಿ ನಾವು ನೋಡಬೇಕಾಗತ್ತೆ. ಒಂದು ಸರಿ ಅವರು 4th ಸ್ಟೇಜ್ಗೆ ಹೋದ್ರು ಅಂದರೆ ನಾವು ಆಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಏನಿದ್ರು ಸ್ಟೇಜ್ 1A 1B ಆ ಸ್ಟೇಜಲ್ಲಿ ಇದ್ದಾಗ ಆಪ್ರೇಟು ಮಾಡಿ ಅವ್ರಿಗೆ ನೆಕ್ಸ್ಟು ಟ್ರೀಟ್ಮೆಂಟು ಸಹ ಮಾಡಬೇಕು. ಯಾಕಂದರೆ ಕ್ಯಾನ್ಸರ್ ಅನ್ನೋದು ಒಂದು ಕಣ್ಣಿಗೆ ಕಾಣೋವಂಥದ್ದು ಗಂಟಲ್ಲದೆ ಕಣ್ಣು ಕಾಣದೆ ಮೈಕ್ರೋಸ್ಕೋಪಿಗೆ ಸ್ಪ್ರೆಡ್ ಆಗಿರೋದು ಕಾಣೋದಿಲ್ಲ. ಸೊ ಅದನ್ನು ಕಾಯಿಲೆ ತಪ್ಸೋಕ್ಕೋಸ್ಕರ ಅಥವಾ ತಡೆಗಟ್ಟೋಕ್ಕೋಸ್ಕರ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ಗಳು ನಾವು ಮಾಡಬೇಕಾಗತ್ತೆ. ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸರ್ವೈವಲ್ ಇನ್ ದಿಸ್ ಕ್ಯಾನ್ಸರ್? ಸರ್ವೈವಲ್ಲು ಏನಾಗುತ್ತೆ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಟ್ ವಾಟ್ ಸ್ಟೇಜ್ ಪೇಷಂಟ್ ಹ್ಯಾಸ್ ಕಮ್ ಟು ಅಸ್ ಅಂತ. ಯಾಕಂದರೆ ದಿಸ್ ಇಸ್ ಒನ್ ಕ್ಯಾನ್ಸರ್ ವಿಚ್ ಈಸ್ ಪ್ರಿವೆಂಟಬಲ್. ಕ್ಯಾನ್ಸರ್ನೇ ಬರದೇ ಇರೋ ಥರ ನಾವು ತಡೆಗಟ್ಬೋದು ಅಂತ ಏನಾದರೂ ಒಂದು ಕ್ಯಾನ್ಸರ್ ಇದೆ ಅಂದರೆ ದಟ್ ಈಸ್ ಸರ್ವೈಕಲ್ ಕ್ಯಾನ್ಸರ್. ಸೊ ಅದು ನಮ್ಮ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಬಿಟ್ರೆ ಇಟ್ಸ್ ವೆರಿ ಗುಡ್. ನಮಗೆ ಅದೃಷ್ಟ ಏನಂದರೆ ನಮ್ಮ ಭಾರತ ಸರ್ಕಾರ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಇವಾಗ ಉಚಿತವಾಗಿ ಗಾರ್ಡಾಸಿಲ್ 4 ವ್ಯಾಕ್ಸಿನೇಷನನ್ನು ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಅದೃಷ್ಟ ಯಾರಿಗಿರುತ್ತೆ ಅಲ್ವಾ? ಸೊ ಈ ಒಂದು ಪ್ರಿವೆಂಟಬಲ್ ಅಂದರೆ ಒಂದು ನಮ್ಮ ಹೆಣ್ಮಕ್ಳು ಬದುಕಬೇಕು, ನಮ್ಮ ದೇಶದ ಶಕ್ತಿ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಹಲವಾರು ವರ್ಷಗಳ ರಿಸರ್ಚ್ ಮಾಡಿ ಇವತ್ತು ಹೊರಗಡೆ ಬಂದು ಕಳೆದ ತಿಂಗಳ ಫೆಬ್ರವರಿಯಿಂದ ಪ್ರಾರಂಭಿಸಿರುವಂಥದ್ದು ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ದಿಸ್ ಇಸ್ 100% ಪ್ರಿವೆಂಟಬಲ್ ಕ್ಯಾನ್ಸರ್. ಯಾಕೆ ಅಂದರೆ ಈ ಸರ್ವೈಕಲ್ ಕ್ಯಾನ್ಸರು ಸುಮಾರು 5ರಿಂದ 10 ವರ್ಷ ಮುಂಚೆನೇ ನಾವು ಕ್ಯಾನ್ಸರ್ ಬರಲಿಕ್ಕೆ ಮುಂಚೆನೇ ಡಿಟೆಕ್ಟ್ ಮಾಡ್ಬೋದು ಬೈ ರೆಗ್ಯುಲರ್ ಸ್ಕ್ರೀನಿಂಗ್. ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ, ಮತ್ತು ವಿಜುವಲೈಸೇಷನ್ ಅಂಡರ್ ಮೈಕ್ರೋಸ್ಕೋಪ್ ಥ್ರೂ ಆಫ್ಟರ್ ಅಪ್ಲೈಯಿಂಗ್ ಅಸಿಟಿಕ್ ಆ್ಯಸಿಡ್ ಕ್ಲಿನಿಕಲ್ ಎಕ್ಸಾಮಿನೇಷನಿಂದನೇ ಡಿಟೆಕ್ಟ್ ಮಾಡುವಂಥದ್ದು. ಈ ಒಂದು ಕ್ಯಾನ್ಸರು ಪೂರ್ಣ ಪ್ರಮಾಣ ಕ್ಯಾನ್ಸರ್ ಆಗಲಿಕ್ಕೆ ಸುಮಾರು 5ರಿಂದ 10 ವರ್ಷ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಮುಂಚೆನೇ ಡಿಟೆಕ್ಟ್ ಮಾಡಿದ್ರೆ ತುಂಬ ಲಿಮಿಟೆಡಾಗಿ ಸರ್ಜರಿ ಮಾಡುವಂಥದ್ದು, ಗರ್ಭಕೋಶ ತೆಗೆದೇ ಸರ್ಜರಿ ಮಾಡಿ ಅವ್ರಿಗೆ ಫರ್ಟಿಲಿಟಿನೂ ಸಹ ನಾವು ಪ್ರಿಸರ್ವ್ ಮಾಡ್ಬೋದು, ಮುಂದೆ ಯಾಕೆ ಮಕ್ಕಳು ಸಹ ಮಾಡ್ಕೊಳ್ಬೋದು ಅಂಥ ಒಂದು ಪರಿಸ್ಥಿತಿ ಇರುವಂಥ ಕ್ಯಾನ್ಸರು. ಮತ್ತು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಹೇಳ್ದಂಗೆ 100% ಪ್ರಿವೆನ್ಷನ್ ಬೈ ಟೇಕಿಂಗ್ 1 dose of HPV vaccine which is given at free of cost, otherwise it's worth of 4,000. ಇದನ್ನು ತಗೊಳ್ಳೋದ್ರಿಂದ 100% ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಕ್ಯಾನ್ಸರ್. ಯಾಕಂದರೆ ಈ ಕ್ಯಾನ್ಸರ್ ಬರೋವಂಥವರಲ್ಲಿ ಎಲ್ಲರಲ್ಲೂ HPV ಪಾಸಿಟಿವ್ ಇರೋವಂಥವರಲ್ಲಿ ಸತತವಾಗಿ ಈ HPV ಇನ್ಫೆಕ್ಷನ್ಗೆ ಒಳಪಟ್ಟಿರುವಂಥವ್ರಿಗೆ ಕ್ಯಾನ್ಸರ್ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ 1 ಡೋಸು ಬಿಫೋರ್ ದ ಚೈಲ್ಡ್, ಅಂದರೆ ಮಗು ಯಾರೇ ಹೆಣ್ಮಕ್ಳಾದ್ರೂ ಆ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ಗೆ ಅಥವಾ HPV ವೈರಸ್ ಇನ್ಫೆಕ್ಷನ್ಸ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಮುಂಚೆ ನಾವು ತೊಗೊಂಡ್ಬಿಟ್ರೆ ಇಟ್ ವಿಲ್ ಗಿವ್ ಪ್ರೊಟೆಕ್ಷನ್. ಒನ್ಸ್ ಇಟ್ ಈಸ್ ಎಕ್ಸ್ಪೋಸ್ಡ್ ಅಂತಂದರೆ ಪ್ರೊಟೆಕ್ಷನ್ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು. ಮದುವೆ ಆಗದೆ ಇದ್ದವ್ರಿಗೂ ಬರ್ಬೋದು ಅಲ್ವಾ? ಬರ್ಬೋದು. ಅಲ್ಲಿ ಮದುವೆ ಈಸ್ ನಾಟ್ ಅ ಬ್ಯಾರಿಯರ್, ಅಂದರೆ ದಟ್ ಈಸ್ ನಾಟ್ ಒನ್ ಸ್ಟೇಜ್ ಅಂತ ಏನಿಲ್ಲ. ಇದು ಕ್ಯಾನ್ಸರ್ನ ಯಾವ ರೀತಿ ನೀವು ಡಯಾಗ್ನೈಸ್ ಮಾಡ್ತೀರಾ? ಈ ಕ್ಯಾನ್ಸರನ್ನು ನಾವು ಡಯಾಗ್ನೋಸ್ ಮಾಡಬೇಕಂದ್ರೆ ಒಂದು ರೆಗ್ಯುಲರ್ ಸ್ಕ್ರೀನಿಂಗ್ ಬರಬೇಕು, ಆರ್ ಎಲ್ಸ್ ವಿಲ್ ಕಮ್ ವಿತ್ ಅ ಸಿವಿಯರ್ ಪ್ರಾಬ್ಲಮ್ಸ್. ಈಗ ಹೆಣ್ಮಕ್ಳು ಯಾವ ಏಜಿಂದ ರೆಗ್ಯುಲರ್ ಟೆಸ್ಟ್ಗಳು ಮಾಡಿಸ್ಕೋಬೇಕು? 30ರಿಂದ 65 ವರ್ಷದವರೆಗೂ ಮಾಡ್ತಾರೆ. ವರ್ಷಕ್ಕೊಮ್ಮೆ ಮಾಡ್ಕೊಳ್ಳೋದು ಐಡಿಯಲ್ಲ. ಯಾವ ಥರ ನೀವು ಅದನ್ನು ಆಪ್ರೇಟ್ ಮಾಡ್ತೀರಿ? ಫಸ್ಟ್ ಥಿಂಗ್ ಪ್ರಿವೆನ್ಷನ್ ಬೈ ಟೇಕಿಂಗ್ 1 HPV ವ್ಯಾಕ್ಸಿನೇಷನ್ ಆ್ಯಂಡ್ ಮೇಂಟೈನಿಂಗ್ ಗುಡ್ ಲೈಫ್ ಸ್ಟೈಲ್.